ಕೆಲವು ವಿಷಯಗಳು ನಿಜವೇ, ನಿಜವಾಗಿಯೂ ನಿಜವೇ, ಅಥವಾ ಸ್ವಲ್ಪ ಸುಳ್ಳೆ? ನಾನು ಆಹಾ ಅಂತ ಕೇಳಿದ್ರೆ ನೀವೇನು ಹೇಳ್ತೀರಿ? ಸರಿ, ನೀವು ಏನೇ ಹೇಳಿದ್ರೂ ಇದನ್ನು ಕೇಳಿದ ನಂತರ ನೀವು ಖಂಡಿತವಾಗಿಯೂ ನಿಮ್ಮ ಅಭಿಪ್ರಾಯವನ್ನು ನೀಡಬೇಕು. ಹಾಗಾದರೆ ಈಗ ನಾವು ಡಿಸೆಂಬರ್ 27, 1948 ರಾತ್ರಿ ಆ ಸಮಯದಲ್ಲಿ ಹೊರಟ ಡೌಗ್ಲಸ್ DC-3 ಪ್ರಯಾಣಿಕ ವಿಮಾನದ ಬಗ್ಗೆ ಮಾತನಾಡಬೇಕು. ಅದು ಪ್ರಯಾಣಿಸುತ್ತಿದ್ದ ಮಾರ್ಗವನ್ನು ನಾವು ಉಲ್ಲೇಖಿಸಿದ್ದೇವೆಯೇ? ಅದು ಮಿಯಾಮಿಯಿಂದ ಫ್ಲೋರಿಡಾಕ್ಕೆ ಹಾರಿತು. ವಿಮಾನದಲ್ಲಿ 125 ಪ್ರಯಾಣಿಕರು ಮತ್ತು 9 ವಿಮಾನ ಸಿಬ್ಬಂದಿ ಇದ್ದರು, ಅಂದರೆ ಒಟ್ಟು 134 ಜನರು. ಡೌಗ್ಲಸ್ DC-3 ಉತ್ತರ ಅಟ್ಲಾಂಟಿಕ್ ಸಾಗರದ ಮೇಲೆ ಗಂಟೆಗೆ 180 ಮೈಲುಗಳಷ್ಟು ವೇಗದಲ್ಲಿ ಸುಮಾರು 8,300 ಅಡಿ ಎತ್ತರದಲ್ಲಿ ಪ್ರಯಾಣಿಸುತ್ತಿತ್ತು. ಸಮಯ 8 ಗಂಟೆ 13 ನಿಮಿಷಗಳು. ಕ್ಯಾಕ್ಪಿಟ್ನಲ್ಲಿ ಕ್ಯಾಪ್ಟನ್ ರಾಬರ್ಟ್ ಮಿಲ್ಲರ್ ಮತ್ತು ಸಹ ಪೈಲಟ್ಗಳು ಇಬ್ಬರೂ ತಮ್ಮ ಕಣ್ಣುಗಳಿಂದ ಎಲ್ಲವೂ ಸರಿಯಾಗಿದೆ ಎಂದು ಹೇಳಿದರು. ಸ್ಯಾನ್ ಜುವಾನ್ ವಾಯು ಸಂಚಾರ ನಿಯಂತ್ರಣದಲ್ಲಿದ್ದ ವಿಮಾನವು ATCಯೊಂದಿಗೆ ಸಂಪರ್ಕವನ್ನು ಕಳೆದುಕೊಂಡಿತು. ಕ್ಯಾಪ್ಟನ್ ಮಿಲ್ಲರ್ ಇದನ್ನು ಸರಳ ತಾಂತ್ರಿಕ ಸಮಸ್ಯೆ ಎಂದು ಭಾವಿಸಿದರು. 10 ಸೆಕೆಂಡುಗಳ ನಂತರ ATC ರಾಡಾರ್ ಡೌಗ್ಲಸ್ DC-3ನೊಂದಿಗೆ ಸಂಪರ್ಕ ಕಳೆದುಕೊಂಡಿತು. ಆ ಸಮಯದಲ್ಲಿ ಅದು ಬರ್ಮುಡಾ ತ್ರಿಕೋನದ ಮಧ್ಯಭಾಗದಲ್ಲಿ ಹಾರುತ್ತಿತ್ತು. ಕೆಲವೇ ಕ್ಷಣಗಳಲ್ಲಿ ಪ್ರಯಾಣಿಕರು ಭಯಭೀತರಾಗಿ ಕಿರಿಚುತ್ತಿದ್ದರು. ವಿಮಾನ ತೀವ್ರವಾಗಿ ನಡುಗುತ್ತಿತ್ತು. ಪೈಲಟ್ಗಳಿಗೆ ಅದನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಬಿರುಗಾಳಿಗೆ ಸಿಲುಕಿದ ವಿಮಾನವು ಮಗುವಿನ ಆಟಿಕೆಯಂತೆ ತೂಗಾಡುತ್ತಿತ್ತು. ವಿಮಾನದಲ್ಲಿರುವ ಎಲ್ಲ ವಿದ್ಯುತ್ ಉಪಕರಣಗಳು, ದಿಕ್ಸೂಚಿಗಳು ಮತ್ತು ರಾಡಾರ್ ನಿಂತು ಹೋಗಿತ್ತು. ಯಾವುದೇ ವ್ಯವಸ್ಥೆಗಳು ಕಾರ್ಯನಿರ್ವಹಿಸುತ್ತಿರಲಿಲ್ಲ. ಚಂಡಮಾರುತದ ಗಾಳಿ ಮಾತ್ರ ವಿಮಾನವನ್ನು ಮುಂದಕ್ಕೆ ಓಡಿಸಿದರೆ ಒಳ್ಳೆಯದು. ಸರಿ, ಅರ್ಧ ಗಂಟೆಯ ನಂತರ ವಿಮಾನವು ಬಿರುಗಾಳಿಯ ಹಾದಿಯಿಂದ ಹೊರಬಂದಿತು. ಬಿರುಗಾಳಿ ಹಾದು ಹೋದ ನಂತರ ವಿಮಾನ ಹಾರುತ್ತದೆ ಎಂದು ನಾವು ಭಾವಿಸಿದ್ದೇವೆಯೇ? ವಿಮಾನದ ಎಂಜಿನ್ ಕಾರ್ಯನಿರ್ವಹಿಸುತ್ತಿರಲಿಲ್ಲ. ವಿಮಾನದ ವೇಗ ತಿಳಿದಿಲ್ಲ, ಆದರೆ ಅದು ನಿಧಾನವಾಗಿ ಇಳಿಯುತ್ತಿದೆ. ಸಹ ಪೈಲಟ್ ವಿಮಾನದಿಂದ ಸ್ವಲ್ಪ ದೂರದಲ್ಲಿ ಸಾಗರದ ಮಧ್ಯದಲ್ಲಿ ಒಂದು ದ್ವೀಪವನ್ನು ಗಮನಿಸಿದರು. ಅವನು ಅದನ್ನು ಡಿಕ್ಕಿ ಹೊಡೆಯಲಿದ್ದನು. ಆದರೆ ವಿಮಾನವು ದ್ವೀಪದಲ್ಲಿರುವ ಒಂದು ದೊಡ್ಡ ಮರದ ಮೇಲೆ ಬಿದ್ದು ಅದರ ಕೊಂಬೆಗಳಲ್ಲಿ ಸಿಲುಕಿಕೊಂಡಿತ್ತು. ಅದು ಪ್ರಾಚೀನ ಮರವಾಗಿರುವುದರಿಂದ ಅದು ತುಂಬ ಹರಡುವ ಕೊಂಬೆಗಳನ್ನು ಹೊಂದಿದೆ. ಆದ್ದರಿಂದ ಅದು ವಿಮಾನವನ್ನು ಒಯ್ಯುತ್ತದೆ. ವಿಮಾನ ಬಲೆಯಲ್ಲಿ ಸಿಕ್ಕಿಬಿದ್ದ ಮೀನಿನಂತೆ ಅಲ್ಲಿ ಸಿಲುಕಿಕೊಂಡಿತು. 134 ಜನರು ಜೀವಂತವಾಗಿದ್ದರು. ಇಲ್ಲದಿದ್ದರೆ ಕೆಲವರು ಹೊರಗೆ ಅಳುತ್ತಿದ್ದರು, ಕೆಲವರು ಒಳಗೆ ಅಳುತ್ತಿದ್ದರು. ಭಯ, ಆತಂಕ, ಈಗ ಏನು ಮಾಡಬೇಕು? ಗೊಂದಲದಲ್ಲಿ ಮನುಷ್ಯನ ವೇದನೆ ದುರದೃಷ್ಟ. ದುರದಲ್ಲಿ ಮನುಷ್ಯನ ವೇದನೆ ದುಃಖದಿಂದ ಹೊರಬಂದಿತು. ನೀವು ಸ್ಪಷ್ಟವಾಗಿ ಯೋಚಿಸಿದರೆ ಅಪಾಯದಿಂದ ಹೊರಬರುವ ಮಾರ್ಗವನ್ನು ನೀವು ಕಂಡುಕೊಳ್ಳಬಹುದು. ವಿಮಾನವು ಮರಕ್ಕೆ ಡಿಕ್ಕಿ ಹೊಡೆದ ವೇಗದಲ್ಲಿ ವಿಮಾನದ ಮುಂಭಾಗದಲ್ಲಿರುವ ನಿಯಂತ್ರಣ ಫಲಕಕ್ಕೆ ತಲೆಬಡಿದು ಪ್ರಜ್ಞೆ ಕಳೆದುಕೊಂಡ ಕ್ಯಾಪ್ಟನ್ ಮಿಲ್ಲರ್ ಸ್ವಲ್ಪ ಹೊತ್ತು ಎಚ್ಚರಗೊಂಡು ಕಣ್ಣು ತೆರೆದರು. ಅವರು ಎಲ್ಲರೂ ಶಾಂತವಾಗಿರಲು ಕೇಳಿಕೊಂಡರು. ಎವೆಲಿನ್ ರೀಡ್ ಎಂಬ ನಿವೃತ್ತ ಮಿಲಿಟರಿ ವೈದ್ಯೆ ವಿಮಾನದಲ್ಲಿದ್ದ ಪ್ರಯಾಣಿಕರ ಆರೋಗ್ಯವನ್ನು ಪರೀಕ್ಷಿಸಿದರು. 10 ಜನರು ಗಂಭೀರವಾಗಿ ಗಾಯಗೊಂಡರು, ಅಂದರೆ ಮುರಿದ ತೋಳು, ಮುರಿದ ಕಾಲು, ತಲೆಗೆ ತೀವ್ರವಾದ ಪೆಟ್ಟು ಇತ್ಯಾದಿ. ಉಳಿದವರು ಆಘಾತಕ್ಕೊಳಗಾದರೂ ಆದರೆ ಚೆನ್ನಾಗಿದ್ದರು. ಎಲ್ಲರನ್ನೂ ಎಚ್ಚರಿಕೆಯಿಂದ ನೆಲಕ್ಕೆ ಇಳಿಸಿದ ನಂತರ ಅವರು ಸುತ್ತಲೂ ನೋಡಿದರು ಮತ್ತು ಅದು ನಿರ್ಜನ ದ್ವೀಪ ಎಂದು ನೋಡಿದರು. ಅದು ನಕ್ಷೆಯಲ್ಲಿಯೂ ಇರಲಿಲ್ಲ. ಅಲ್ಲಿನ ಮೌನ ಭಯಾನಕವಾಗಿತ್ತು. ದಟ್ಟವಾದ ಮರಗಳು ಮತ್ತು ದಟ್ಟವಾದ ಪೊದೆಗಳಿಂದ ಕೂಡಿತ್ತು. ಎಲ್ಲರಿಗೂ ತುಂಬ ಬಾಯಾರಿಕೆಯಾಗಿತ್ತು ಮತ್ತು ಎಲ್ಲಿಯೂ ನೀರಿನ ಯಾವುದೇ ಲಕ್ಷಣವಿರಲಿಲ್ಲ. ನೀರಿಲ್ಲದ ಈ ದ್ವೀಪದಲ್ಲಿ ಅವರು ಎಷ್ಟು ದಿನ ಇರಬೇಕಾಗುತ್ತದೆ? ಹೊರಗೆ ತಮ್ಮ ಇರುವಿಕೆಯನ್ನು ಹೇಗೆ ತಿಳಿಯುತ್ತದೆ ಎಂದು ಅವರಿಗೆ ತಿಳಿದಿರಲಿಲ್ಲ. ಮಳೆ ಬಂದರೆ ನೀರು ಅವರ ಬಾಯಾರಿಕೆಯನ್ನು ಸ್ವಲ್ಪ ತಣಿಸುತ್ತದೆ, ಮತ್ತು ಯಾವಾಗ ಮಳೆ ಬರುತ್ತದೆ ಎಂದು ಯಾರಿಗೆ ತಿಳಿದಿರಲಿಲ್ಲ. ಈ ಮಧ್ಯೆ ಕ್ಯಾಪ್ಟನ್ ಮಿಲ್ಲರ್ ಎಲ್ಲ ಪ್ರಯಾಣಿಕರಿಗೆ ಗುಂಪುಗಳಾಗಿ ಸೇರಿ ಸ್ವಲ್ಪ ಕೆಲಸ ಮಾಡಲು ಹೇಳಿದರು. ಕೆಲವರು ವಿಮಾನದ ಕಿಟಕಿಗಳಿಂದ ಅಗತ್ಯವಾದ ಆಹಾರ, ನೀರು ಮತ್ತು ಔಷಧಿಗಳನ್ನು ಸಂಗ್ರಹಿಸಬೇಕಾಗಿತ್ತು. ಇನ್ನೊಂದು ಗುಂಪು ರಾತ್ರಿಗೆ ಸೂಕ್ತವಾದ ನೆಲೆಯನ್ನು ಸ್ಥಾಪಿಸಬೇಕಾಗಿತ್ತು. ಆ ರಾತ್ರಿ ಎಲ್ಲರೂ ಮಲಗಿದ್ದಾಗ ಅವರು ಸದ್ದಿಲ್ಲದೆ ದೋಣಿಯನ್ನು ಸಮುದ್ರಕ್ಕೆ ತಳ್ಳಿ ಅದರಲ್ಲಿ ಕುಳಿತು ಸಮುದ್ರಕ್ಕೆ ಹೋದರು. ಅವ್ರಿಗೇನಾಯಿತು ಅಥವಾ ಅವ್ರು ಎಲ್ಲಿಗೆ ಹೋದರು ಎಂದು ಯಾರಿಗೂ ತಿಳಿದಿಲ್ಲ. ಒಬ್ಬರು ಸತ್ತರು ಮತ್ತು 5 ಮಂದಿ ಒಂದು ಮಾತನ್ನೂ ಹೇಳದೆ ಹೊರಟು ಹೋದರು ಮತ್ತು ಹಿಂತಿರುಗಲಿಲ್ಲ. ಇದರರ್ಥ ಟಮಿಕಾ ಅಲ್ಲಿ ಬಹಳ ಸಮಯ ಕಳೆದಿರಬೇಕು. ಕ್ಯಾಪ್ಟನ್ ಮಿಲ್ಲರ್ ನೇತೃತ್ವದಲ್ಲಿ ಎಲ್ಲರೂ ಕೆಲಸಗಳನ್ನು ಹಂಚಿಕೊಂಡ್ರು.
ಸೂರ್ಯ, ಮಳೆ ಮತ್ತು ಪ್ರಾಣಿಗಳಿಂದ ಚಳಿಯಿಂದ ರಕ್ಷಿಸಲು ಅವರು ಬಲವಾದ ಗೂಡನ್ನು ನಿರ್ಮಿಸಬೇಕಾಗಿತ್ತು. ಪ್ರತಿದಿನ ಅವರು ದ್ವೀಪದಲ್ಲಿ ಮೊಟ್ಟೆಗಳು ಮತ್ತು ಇತರ ಆಹಾರವನ್ನು ಹುಡುಕುತ್ತಾ ಸರದಿ ತೆಗೆದುಕೊಳ್ಳಬೇಕಾಗಿತ್ತು. ವೈದ್ಯರು ಸಾಧ್ಯವಾದಷ್ಟು ಎಲ್ಲರ ಆರೋಗ್ಯವನ್ನು ಸುಧಾರಿಸಲು ಕೆಲಸ ಮಾಡಬೇಕಾಗಿತ್ತು. ಕ್ಯಾಪ್ಟನ್ ಎಲ್ಲಾ ಕೆಲಸಗಳನ್ನು ಸಂಘಟಿಸಬೇಕಾಗಿತ್ತು. ಇವು ಅವರು ಮಾಡಿದ ಕೆಲಸ ವಿತರಣಾ ಯೋಜನೆಗಳಾಗಿದ್ದವು. ನಂತರ ಯುಎಸ್ ಸರ್ಕಾರ ಕಾಣೆಯಾದ ವಿಮಾನವನ್ನು ಹುಡುಕಲು ಪ್ರಾರಂಭಿಸಿತು. ಅವರು ಅಟ್ಲಾಂಟಿಕ್ ಸಾಗರ ಪ್ರದೇಶವನ್ನು ಪ್ರತಿ ಇಂಚಿಂಚೂ ಹುಡುಕಿದರು. ಅವರ ಹುಡುಕಾಟದ ಪ್ರಯತ್ನಗಳು ವ್ಯರ್ಥವಾಯಿತು. ಅವರಿಗೆ ವಿಮಾನದ ಒಂದು ತುಣುಕು ಸಿಗಲಿಲ್ಲ. 1 ವಾರ ಅಲೆದಾಡಿದ ನಂತರ ಅವರು ಅಸಹಾಯಕರಾಗಿದ್ದರು. ಆದ್ದರಿಂದ ದ್ವೀಪದಲ್ಲಿ ಸಿಕ್ಕಿಬಿದ್ದ ಜನರು ಬದುಕಲು ಅಗತ್ಯವಾದ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಪ್ರಾರಂಭಿಸಿದರು. ಅವರಲ್ಲಿ ಕೆಲವರು ವಿಮಾನದ ಬಂಡೆಗಳು ಮತ್ತು ಲೋಹದ ಭಾಗಗಳನ್ನು ಕೆತ್ತಿ ಚೂಪಾದ ಉಪಕರಣಗಳು ಮತ್ತು ಉಪಕರಣಗಳನ್ನು ತಯಾರಿಸಿದರು. ಅವರು ಎದುರಿಸಿದ ದೊಡ್ಡ ಅಪಾಯವೆಂದರೆ ಕಾಡು ಹಂದಿಗಳು. ಅವು ದಿನವಿಡೀ ಗುಂಪುಗಳಾಗಿ ಬಂದು ರಾತ್ರಿಯಲ್ಲಿ ತಮ್ಮ ಗೂಡುಗಳ ಮೇಲೆ ದಾಳಿ ಮಾಡುತ್ತಿದ್ದವು. ವಾಯು ಪ್ರಯಾಣಿಕರಲ್ಲಿ ಒಬ್ಬ ಪರಿಣಿತರು ಉಳಿದವರಿಗೆ ಈಟಿಗಳನ್ನು ಹೇಗೆ ಎಸೆಯಬೇಕೆಂದು ಕಲಿಸಿದರು. ಅವುಗಳನ್ನು ಹಿಡಿಯಲು ಬಲೆ ಹಾಕುವುದು ಹೇಗೆ ಎಂದು ಸಹ ಅವರು ಅವರಿಗೆ ಕಲಿಸಿದರು. ಕೆಲವು ದಿನಗಳ ನಂತರ ಅವರು ತಮ್ಮ ಜ್ಞಾನದಿಂದ ಕಾಡು ಹಂದಿಯನ್ನು ಕೊಂದರು. ವಾಸ್ತವವಾಗಿ ಅದು ಅವರಿಗೆ ಸಂತೋಷವನ್ನುಂಟು ಮಾಡಲಿಲ್ಲ. ತುಂಬ ಕಷ್ಟಪಟ್ಟು ಕೆಲಸ ಮಾಡಬೇಕು ಮತ್ತು ತುಂಬ ಜಾಗರೂಕರಾಗಿರಬೇಕು ಮತ್ತು ಯಾವಾಗಲೂ ಜಾಗರೂಕರಾಗಿರಬೇಕು ಎಂಬ ಆಲೋಚನೆ ಅವರನ್ನು ಭಾವುಕರನ್ನಾಗಿ ಮಾಡಿತು. ಬೇಟೆಯಲ್ಲಿ ಭಾಗವಹಿಸಿದವರಲ್ಲಿ 2 ಗಾಯಗೊಂಡರು. ಆದರೆ ಅವರೆಲ್ಲರ ನಡುವೆ ಒಂದು ಏಕತೆ ರೂಪುಗೊಂಡಿತು. ಒಂದು ದಿನ ಅವರು ಸಮುದ್ರ ತೀರಕ್ಕೆ ಹೋಗಿ ಬಿದ್ದ ಮರದ ಕಾಂಡಗಳನ್ನು ಒಂದು ಸ್ಥಳಕ್ಕೆ ತೆಗೆದುಕೊಂಡು ಹೋಗಿ ಸಹಾಯ ಸಹಾಯ ಎಂದು ದೊಡ್ಡ ರೀತಿಯಲ್ಲಿ ಜೋಡಿಸಿದರು. ಹಾದು ಹೋಗಿರುವ ಹಡಗು ಅಥವಾ ವಿಮಾನದಲ್ಲಿ ಅಕ್ಷರಗಳನ್ನು ನೋಡಲು ಅವರು ಆಶಿಸಿದರು. 6 ತಿಂಗಳುಗಳು ಕಳೆದಿವೆ ಮತ್ತು ಅವರು ಜೀವಂತವಾಗಿದ್ದಾರೆಯೇ ಅಥವಾ ಇಲ್ಲವೇ ಎಂದು ಹೊರಗಿನ ಪ್ರಪಂಚಕ್ಕೆ ತಿಳಿದಿರಲಿಲ್ಲ. ಅವರನ್ನು ಹುಡುಕಲಾಗುತ್ತಿದೆಯೇ ಅಥವಾ ಅವರು ಭರವಸೆಯನ್ನು ತ್ಯಜಿಸಿದ್ದಾರೆಯೇ ಎಂದು ಅವರಿಗೆ ತಿಳಿದಿರಲಿಲ್ಲ. ಒಟ್ಟು $45 ಮಿಲಿಯನ್ ಖರ್ಚು ಮಾಡಿದ ನಂತರ ಅಮೆರಿಕ ಸರ್ಕಾರ ಹುಡುಕಾಟವನ್ನು ರದ್ದುಗೊಳಿಸಿತ್ತು. 134 ಜನರನ್ನು ಕಾಣೆಯಾಗಿದೆ ಎಂದು ಘೋಷಿಸಲಾಯಿತು ಮತ್ತು ಅವರ ಕುಟುಂಬಗಳಿಗೆ ಅವರು ಹಿಂತಿರುಗುವ ಭರವಸೆ ಇಲ್ಲ ಎಂದು ತಿಳಿಸಲಾಯಿತು. ದ್ವೀಪದಲ್ಲಿ ಗಾಯಗೊಂಡು ಸಿಲುಕಿಕೊಂಡಿದ್ದವರಿಗೆ ಡಾಕ್ಟರ್ ಎವೆಲಿನ್ ಅವರಿಂದ ಚಿಕಿತ್ಸೆ ನೀಡಲಾಯಿತು. ಅವರ ಆರೋಗ್ಯ ಸುಧಾರಿಸಿತು. ಅವರು ಇತರರ ಕೆಲಸದಲ್ಲಿ ಹಂಚಿಕೊಂಡರು. ಆದಾಗ್ಯೂ ಹತಾಶೆಯಲ್ಲಿದ್ದ ಕೆಲವರು ತೀವ್ರ ಅಸ್ವಸ್ಥರಾಗಿ ಸರಿಯಾದ ವೈದ್ಯಕೀಯ ಆರೈಕೆಯ ಕೊರತೆಯಿಂದ ಸಾವನ್ನಪ್ಪಿದರು. ಇದು ಎಲ್ಲರನ್ನೂ ಚಿಂತೆಗೀಡು ಮಾಡಿತು. ಉಳಿದವರ ಸಂಖ್ಯೆ 114. ಅವರು ಸ್ವತಃ ಧೈರ್ಯ ತುಂಬಿದರು. ಸತ್ತವರಿಗೆ ಅಂತ್ಯಕ್ರಿಯೆಗಳನ್ನು ನಡೆಸಲಾಯಿತು. ಪ್ರತಿ ರಾತ್ರಿ ಎಲ್ಲರೂ ಬೆಂಕಿಯನ್ನು ಹೊತ್ತಿಸಿ ಅದರ ಸುತ್ತಲೂ ಕುಳಿತು ತಮ್ಮ ಜೀವನ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಈ ರೀತಿಯಾಗಿ ಅವರು ಪರಸ್ಪರ ಆಧ್ಯಾತ್ಮಿಕರಾದರು. 1 ವರ್ಷದ ನಂತರ ದ್ವೀಪದಲ್ಲಿ ಒಂದು ಮಗು ಜನಿಸಿತು. ಆ ಹೊಸ ಜೀವಿಯ ಆಗಮನವು 114 ಜನರಿಗೆ ಸ್ವಲ್ಪ ಭರವಸೆಯನ್ನು ನೀಡಿತು. 2 ವರ್ಷಗಳಲ್ಲಿ ದ್ವೀಪದ ನೋಟವು ಸ್ವಲ್ಪ ಬದಲಾಗಿತ್ತು. ಸಣ್ಣ ಪ್ರಮಾಣದ ಕೃಷಿ ಪ್ರಾರಂಭವಾಯಿತು. ಮೀನು ಹಿಡಿಯಲು ಅವರು ಹೊಸ ತಂತ್ರಗಳ ಬಗ್ಗೆ ಯೋಚಿಸಿದರು. ಆದರೆ ಪ್ರತಿದಿನ ಒಮ್ಮೆಯಾದರೂ ದ್ವೀಪದಿಂದ ಹೊರಬರುವ ಬಯಕೆ ಬಲವಾಯಿತು. ಕೆಲವು ತಿಂಗಳುಗಳ ಕಾಲ ಅವರು ವಿಮಾನದ ಅವಶೇಷಗಳು, ಮರ ಮತ್ತು ಮರದ ಕೊಂಬೆಗಳನ್ನು ಸಂಗ್ರಹಿಸಿದರು. ಅವರು ಅವರೊಂದಿಗೆ ಒಂದು ಗಟ್ಟಿಮುಟ್ಟಾದ ದೋಣಿಯನ್ನು ಮಾಡಿದರು. ಅದರಲ್ಲಿ 25 ಜನರಿದ್ದರು. ಅವರೆಲ್ಲರೂ ಇತರರಿಗೆ ದೇಶಕ್ಕೆ ಹಿಂತಿರುಗಿ ಸಹಾಯ ಪಡೆಯುವುದಾಗಿ ಭರವಸೆ ನೀಡಿ ಹೊರಟರು. ಅವರ ಹೃದಯಗಳು ಬಲವಾದ ನಂಬಿಕೆಯಿಂದ ತುಂಬಿದ್ದವು. ಅವರು ಸಮುದ್ರಕ್ಕೆ ಹೋಗುತ್ತಿದ್ದಂತೆ ಹವಾಮಾನ ಬದಲಾಗ್ತದೆ. ಇದ್ದಕ್ಕಿದ್ದಂತೆ ಕಪ್ಪು ಮೋಡಗಳು ಸೇರುತ್ತವೆ. ಅದು ಬಿರುಗಾಳಿ ಎಂದು ಅವರಿಗೆ ಅರಿವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳಲಿಲ್ಲ. ಕೆರಳಿದ ಅಲೆಗಳು ಅವರ ದೋಣಿಯನ್ನು ಉರುಳಿಸಿದವು. ಎಲ್ಲರೂ ಸಮುದ್ರಕ್ಕೆ ಬಿದ್ದರು ಮತ್ತು 16 ಜನರು ಮುಳುಗಿ ಸತ್ತರು. ಉಳಿದವರು ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ದಡ ತಲುಪಿ ದೂರ ಈಜಿದರು. ಈಗ ದ್ವೀಪದಲ್ಲಿ ಕೇವಲ 98 ಜನರು ಮಾತ್ರ ಉಳಿದಿದ್ದರು. ಹೊರಡುವುದು ಒಂದು ಕನಸು ಎಂದು ಎಲ್ಲರಿಗೂ ಮನವರಿಕೆಯಾಯಿತು. ಅವರ ನಂಬಿಕೆ ಛಿದ್ರವಾಯಿತು.
ದ್ವೀಪವು ಮಣ್ಣಿನಲ್ಲಿ ಹೂತು ಹೋಗುತ್ತದೆ ಮತ್ತು ಅವರು ಸಮುದ್ರಕ್ಕೆ ಹೋಗಲು ಪ್ರಯತ್ನಿಸಿದರೆ ಅವರು ನೀರಿನಲ್ಲಿ ಹೂತು ಹೋಗುತ್ತಾರೆ ಎಂದು ಅವರಿಗೆ ಮನವರಿಕೆಯಾಯಿತು. 5 ವರ್ಷಗಳು ಹೀಗೆ ಕಳೆದವು. ಆ ದ್ವೀಪದಲ್ಲಿ ಜನಿಸಿದ ಮಕ್ಕಳಿಗೆ ಬೇರೆ ಯಾವುದೇ ಪ್ರಪಂಚ ತಿಳಿದಿರಲಿಲ್ಲ. ಆ ದ್ವೀಪವು ಅವರಿಗೆ ಎಲ್ಲವೂ ಆಗಿತ್ತು. ಅವರಿಗೆ ಬೇರೆ ಯಾವುದೇ ಜನರು, ಬೇರೆ ಯಾವುದೇ ರೀತಿಯ ವಾಹನ, ಯಾವುದೇ ಸಾರಿಗೆ ಸಾಧನ, ವಿದ್ಯುತ್ ಅಥವಾ ಸಂಸ್ಕೃತಿ ತಿಳಿದಿರಲಿಲ್ಲ. ಭೂಮಿ ಎಲ್ಲಿದೆ ಮತ್ತು ಅವರ ಜೀವನ ಹೇಗಿತ್ತು ಎಂಬುದರ ಕುರಿತು ಅವರ ಹಿರಿಯರು ಹೇಳುತ್ತಿದ್ದ ಕಥೆಗಳೆಲ್ಲವೂ ಅವರಿಗೆ ಕೇವಲ ಪುರಾಣಗಳು ಮತ್ತು ವಿಚಿತ್ರ ಜಾನಪದ ಕಥೆಗಳಾಗಿದ್ದವು. ಅವು ಅವರ ಕಲ್ಪನೆಗೂ ಮೀರಿದ ವಿಚಿತ್ರ ಮತ್ತು ವಿಲಕ್ಷಣ ಕಥೆಗಳಾಗಿದ್ದವು. ಕಾಲ ಕಳೆದಂತೆ ಆ ಸಣ್ಣ ದ್ವೀಪದಲ್ಲಿನ ನೈಸರ್ಗಿಕ ಸಂಪನ್ಮೂಲಗಳು ಖಾಲಿಯಾದವು. ಅವರಿಗೆ ಆಹಾರವನ್ನು ಒದಗಿಸುವ ಮರಗಳು ಮತ್ತು ಸಣ್ಣ ಪ್ರಾಣಿಗಳ ಸಂಖ್ಯೆ ಬಹಳ ಕಡಿಮೆಯಾಯಿತು. ಕೆಲವೇ ದಿನಗಳಲ್ಲಿ ಆಹಾರ ಖಾಲಿಯಾಗುತ್ತದೆ ಎಂದು ಅವರು ಅರಿತುಕೊಂಡರು. ಇದು ಅವರಿಗೆ ಅಪಾರ ಒತ್ತಡವನ್ನು ಉಂಟುಮಾಡಿತು. ಆ ಒತ್ತಡದ ವೇದನೆಯು ಅವರಲ್ಲಿ ಭಿನ್ನಾಭಿಪ್ರಾಯಗಳನ್ನು ಉಂಟುಮಾಡಿತು. ಕ್ಯಾಪ್ಟನ್ ಮಿಲ್ಲರ್ ಅವರ ಆಶಾವಾದದೊಂದಿಗೆ ಅವರು ಯಾವುದೇ ಸಮಯದಲ್ಲಿ ಹಿಂತಿರುಗಲು ಬಲವಾದ ಪ್ರಯತ್ನಗಳನ್ನು ಮಾಡುವುದನ್ನು ಮುಂದುವರಿಸಲು ಬಯಸಿದ್ದರು. ತೀವ್ರವಾಗಿ ಖಿನ್ನತೆಗೆ ಒಳಗಾದ ವ್ಯಕ್ತಿಯ ಮಾತುಗಳಿಂದ ಪ್ರಭಾವಿತರಾದ ಕೆಲವರು ಇಲ್ಲಿಯೇ ಸಾಯುತ್ತಾರೆ ಮತ್ತು ಯಾವುದೇ ಪ್ರಯತ್ನ ವ್ಯರ್ಥವಾಗುತ್ತದೆ ಎಂದು ನಿರ್ಧರಿಸಿದರು. ಆಹಾರ ಹುಡುಕಲು ಕಾಡಿಗೆ ಹೋಗಿದ್ದ ಗುಂಪು ಪ್ರಾಚೀನ ನಾಗರಿಕತೆಯ ಅವಶೇಷಗಳನ್ನು ನೋಡಿ ಸ್ವಲ್ಪ ಆಘಾತಕ್ಕೊಳಗಾಯಿತು. ಗುಹೆಯೊಳಗೆ ಮಾನವ ಅಸ್ಥಿಪಂಜರಗಳು ಇದ್ದವು. ಅದರ ಪಕ್ಕದಲ್ಲಿ ಅವರಿಗೆ ತುಕ್ಕು ಹಿಡಿದ ಲೋಹದ ವಸ್ತು ಸಿಕ್ಕಿತು. ಪರೀಕ್ಷಿಸಿದಾಗ ಅದು ವಿಮಾನದ ಮುರಿದ ಭಾಗ ಎಂದು ಅವರು ಕಂಡುಕೊಂಡರು. ಆ ಲೆಕ್ಕಾಚಾರದಿಂದ ಕೆಲವು ಜನರು ತಮಗಿಂತ ಮೊದಲು ದ್ವೀಪದಲ್ಲಿ ಸಿಕ್ಕಿಬಿದ್ದು ಇಹಲೋಕ ತ್ಯಜಿಸಿದ್ದಾರೆ ಎಂದು ಅವರು ಅರ್ಥಮಾಡಿಕೊಂಡರು. ಬರ್ಮುಡಾ ತ್ರಿಕೋನದಲ್ಲಿ ಸಿಕ್ಕಿಬಿದ್ದವರಿಗೆ ಅದೇ ಗತಿ ಬರುತ್ತದೆಯೇ ಎಂಬ ಆಲೋಚನೆ ಅವರನ್ನು ಭಯಭೀತಗೊಳಿಸಿತು. 7 ವರ್ಷಗಳು ಮುಗಿದಾಗ ಅವರಲ್ಲಿ 82 ಜನರು ಮಾತ್ರ ಉಳಿದಿದ್ದರು. ಕೆಲವರು ಅನಾರೋಗ್ಯದಿಂದ ಸತ್ತರು, ಕೆಲವರು ಹತಾಶೆಯಿಂದ ಮತ್ತು ಕೆಲವರು ಆಹಾರದ ಕೊರತೆಯಿಂದ ಸತ್ತರು. ಮತ್ತು ಉಳಿದ 82 ಜನರಲ್ಲಿ ಹತಾಶೆ ನುಸುಳಲು ಪ್ರಾರಂಭಿಸಿತು. ಅವರು ಯಾವ ವರ್ಷ ಎಂದು ತಿಳಿಯದೆ ದಿನಗಳವರೆಗೆ ಉಸಿರು ಬಿಗಿ ಹಿಡಿದಿದ್ದರು. ಆ ವರ್ಷ ಅವರು ದ್ವೀಪದಲ್ಲಿ ಸಿಕ್ಕಿಬಿದ್ದ 8ನೇ ವರ್ಷದಲ್ಲಿ ಒಂದು ಬಿರುಗಾಳಿ ದ್ವೀಪವನ್ನು ಧ್ವಂಸಗೊಳಿಸಿತು. ಚಂಡಮಾರುತವು ಅವರು ನಿರ್ಮಿಸಿದ ಮನೆಗಳನ್ನು, ಅವರು ಬೆಳೆದ ಬೆಳೆಗಳನ್ನು ಮತ್ತು ಅವರು ವರ್ಷಗಳಿಂದ ಬೆಳೆಸಿದ ಭೂಮಿಯನ್ನು ನಾಶ ಮಾಡಿತ್ತು. ಹೇಳದ ವಿಷಯವೆಂದರೆ ಅವರು ಇನ್ನೂ ಏಕೆ ಜೀವಂತವಾಗಿದ್ದಾರೆ ಎಂದು ಎಲ್ಲರೂ ಆಶ್ಚರ್ಯಪಡುತ್ತಿದ್ದರು. ತೇವದಿಂದ, ಚಳಿಯಿಂದ ನಡುಗುತ್ತಾ, ಧರಿಸಲು ಬೇರೆ ಬಟ್ಟೆಗಳಿಲ್ಲದೆ ಅಥವಾ ಬೆಂಕಿ ಹಚ್ಚುವ ಅವಕಾಶವಿಲ್ಲದೆ ಅವರೆಲ್ಲರೂ ತಮ್ಮ ಕಣ್ಣುಗಳಲ್ಲಿ ಭರವಸೆಯೊಂದಿಗೆ ಆಕಾಶದತ್ತ ನೋಡುತ್ತಿದ್ದರು. ಸ್ವಲ್ಪ ಸಮಯದ ನಂತರ ಅವರು ಮತ್ತೆ ಎಲ್ಲವನ್ನೂ ಹೊಂದಿಸಲು ಹೊರಟಿದ್ದಾಗ ಸಂಭವಿಸಿದ ಭೂಕಂಪವು ದ್ವೀಪವನ್ನು ಇನ್ನಷ್ಟು ಹದಗೆಡಿಸಿತು. ಬಂಡೆಗಳು ಮತ್ತು ಮರಗಳು ಬಿದ್ದವು, ನೆಲ ಬಿರುಕು ಬಿಟ್ಟಿತು ಮತ್ತು ದ್ವೀಪವು ಸಂಪೂರ್ಣವಾಗಿ ಸಮುದ್ರದಲ್ಲಿ ಕಣ್ಮರೆಯಾಗುತ್ತದೆ ಎಂದು ತೋರುತ್ತಿತ್ತು. ಎಲ್ಲರೂ ತಮ್ಮ ಜೀವಗಳನ್ನು ಉಳಿಸಿಕೊಳ್ಳಲು ಬೇರೆ ಬೇರೆ ದಿಕ್ಕುಗಳಲ್ಲಿ ಓಡಿದರು. ಭೂಕಂಪ ನಿಂತ ನಂತರ ಎಲ್ಲರೂ ಒಂದೇ ಸ್ಥಳವನ್ನು ತಲುಪಿದರು. ಅವರ ಮುಂದೆ ಆ ದಿನ ಅಪಘಾತಕ್ಕೀಡಾಗಿ ಮಣ್ಣಿನಲ್ಲಿ ಸಿಲುಕಿಕೊಂಡಿದ್ದ ವಿಮಾನದ ಅವಶೇಷಗಳು ಈ ಭೂಕಂಪದಿಂದಾಗಿ ಗೋಚರಿಸುತ್ತಿದ್ದವು. ಅವುಗಳಲ್ಲಿನ ವಿದ್ಯುತ್ ತಂತಿಗಳು ಮತ್ತು ಇತರ ಉಪಕರಣಗಳು ಬಹಿರಂಗಗೊಂಡವು. ಎಂಜಿನಿಯರ್ ಆರ್ಥರ್ ವ್ಯಾನ್ಸನ್ ಅವಶೇಷಗಳಲ್ಲಿ ರೇಡಿಯೋವನ್ನು ಕಂಡುಕೊಂಡರು. ಸೌರ ಚಂಡಮಾರುತದ ಭೂಕಂಪಗಳಿಂದ ಪ್ರಭಾವಿತವಾದ ಅಲ್ಲಿನ ಭೂಕಾಂತೀಯ ಕ್ಷೇತ್ರವು ರೇಡಿಯೋದಲ್ಲಿ ವಿದ್ಯುತ್ ಉತ್ಪಾದಿಸಿತು. ರೇಡಿಯೋ ಝಾಂಕರಿಸುವ ಶಬ್ದವನ್ನು ಮಾಡುತ್ತಿದ್ದಂತೆ ವ್ಯಾನ್ಸನ್ನ ದೇಹವು ನಡುಗಿತು. ರೇಡಿಯೋಗೆ ಸಂಪರ್ಕಗೊಂಡಿರುವ ಕತ್ತರಿಸಿದ ತಂತಿಗಳನ್ನು ಅವನು ತಕ್ಷಣ ಮರುಸಂಪರ್ಕಿಸಿದನು. ರೇಡಿಯೋದಲ್ಲಿ ಹಸಿರು ಬಲ್ಬ್ ಬೆಳಗಿತು. ಹಸಿರು ಅವರ ಜೀವನದಲ್ಲಿ ಬಂದಿದೆ ಎಂದು ಎಲ್ಲರೂ ಭಾವಿಸಿದ್ದರು. ವ್ಯಾನ್ಸ್ ರೇಡಿಯೋದಲ್ಲಿ ಮೈಕ್ರೋಫೋನ್ ಎತ್ತಿಕೊಂಡು ಮೇಡೆ ಮೇಡೆ ಎಂದು ಸಂಕೇತ ಕಳುಹಿಸಿದರು. ಡೌಗ್ಲಸ್ DC-3 ಅವರು ಅಪಘಾತಕ್ಕೀಡಾದ NC-16-002 ವಿಮಾನದ ಪ್ರಯಾಣಿಕರು ಎಂದು ಹೇಳಿದರು. ಅವರು 9 ವರ್ಷಗಳಿಂದ ಒಂದು ದ್ವೀಪದಲ್ಲಿ ಸಿಲುಕಿಕೊಂಡಿದ್ದರು ಮತ್ತು ಬದುಕುಳಿದವರನ್ನು ಉಳಿಸಲು ಸಹಾಯ ಕೇಳಿದರು. ಮಿಯಾಮಿ ATCಯಲ್ಲಿನ ರೇಡಿಯೋ ಆಪರೇಟರ್ ಸಂದೇಶವನ್ನು ಕೇಳಿದರು. ಯಾರಾದರೂ ತಮಾಷೆ ಮಾಡುತ್ತಿದ್ದಾರೆಯೇ ಎಂದು ಅವರು ಆಶ್ಚರ್ಯಪಟ್ಟರು. ಆದರೆ ವ್ಯಾನ್ಸ್ ಅವರ ವಿಮಾನ ಸಂಖ್ಯೆ, ಕ್ಯಾಪ್ಟನ್ ಹೆಸರು ಮತ್ತು ಅವರು ಪ್ರಯಾಣವನ್ನು ಪ್ರಾರಂಭಿಸಿದ ದಿನಾಂಕದ ವಿವರಗಳನ್ನು ನೀಡಿದಾಗ ATC ಕೋಣೆಯಲ್ಲಿದ್ದ ಜನರು ಆಘಾತಕ್ಕೊಳಗಾದರು.
ಅವರನ್ನು ರಕ್ಷಿಸಲು US ಸರ್ಕಾರ ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿತು. 1940 ಮತ್ತು 1950ರಲ್ಲಿ ಸ್ಥಳವನ್ನು ನಿರ್ಧರಿಸಲು ಉಪಗ್ರಹ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಲಾಗಿಲ್ಲ. ಆದ್ದರಿಂದ ಅದು ಸಾಧ್ಯವಾಗಲಿಲ್ಲ. ಇಲ್ಲದಿದ್ದರೆ ಅವರು ಬರ್ಮುಡಾ ತ್ರಿಕೋನದ ಬಳಿಯಿಂದ ಮಾತನಾಡುತ್ತಿದ್ದಾರೆಂದು ಅವರು ಅರಿತುಕೊಂಡರು. ಆದ್ದರಿಂದ ಅವರು ಅಲ್ಲಿನ ಪ್ರತಿಯೊಂದು ಸಣ್ಣ ದ್ವೀಪವನ್ನು ಪ್ರತ್ಯೇಕವಾಗಿ ಹುಡುಕಲು ಪ್ರಾರಂಭಿಸಿದರು. ದ್ವೀಪದಲ್ಲಿರುವ ಜನರು ಹಗಲು ಮತ್ತು ರಾತ್ರಿಯ ಕೆಲವು ಸಮಯಗಳಲ್ಲಿ ಬೆಂಕಿ ಹಚ್ಚಲು ಮತ್ತು ಹೊಗೆಯನ್ನು ಕಳುಹಿಸಲು ಪ್ರಾರಂಭಿಸಿದರು. 9 ವರ್ಷಗಳ ನಂತರ ಒಂದು ಬೆಳಿಗ್ಗೆ ದ್ವೀಪದಲ್ಲಿ ದೂರದಲ್ಲಿ ಒಂದು ಹಡಗು ಕಾಣಿಸಿಕೊಂಡಿತು. ಅದು US ನೌಕಾಪಡೆಯ ಹಡಗು. ತಮ್ಮನ್ನು ರಕ್ಷಿಸಲು ಬಂದ ಹಡಗನ್ನು ನೋಡಿ ದ್ವೀಪದ ಜನರು ಕಣ್ಣೀರು ಹಾಕಿದರು. 9 ವರ್ಷಗಳಿಂದದ ಹತ್ತಿಕ್ಕಲಾಗಿದ್ದ ದುಃಖವು ಇದ್ದಕ್ಕಿದ್ದಂತೆ ಅಣೆಕಟ್ಟು ಒಡೆದಂತೆ ಆಯಿತು. ಹಡಗು ದಡ ತಲುಪುತ್ತಿದ್ದಂತೆ ಎಲ್ಲರೂ ಎಲ್ಲರನ್ನೂ ಅಪ್ಪಿಕೊಂಡು ಸಂತೋಷದಿಂದ ಅಳುತ್ತಿದ್ದರು. ಈಗಾಗಲೇ ದಡದಲ್ಲಿ ಮರಳಿನ ಮೇಲೆ ಓಡುತ್ತಿದ್ದವರು ತುಂಬ ಉತ್ಸುಕರಾಗಿದ್ದರು, ಕೈ ಬೀಸುತ್ತಿದ್ದರು. ಹಡಗಿನ ಸಿಬ್ಬಂದಿ ಅವರನ್ನು ನೋಡಿದಾಗ ಮೂಕ ವಿಸ್ಮಿತರಾದರು. ಅವರು ನಿರ್ಮಿಸಿದ 9 ವರ್ಷಗಳ ಗೂಡು ಇದ್ದಕ್ಕಿದ್ದಂತೆ ಮುರಿದು ಹೋದಾಗ ಅವರು ಅನುಭವಿಸುತ್ತಿರುವ ಭಾವನೆಯನ್ನು ಅವರು ಅರ್ಥಮಾಡಿಕೊಂಡರು. ಅವರು ಇನ್ನು ಮುಂದೆ ಪ್ರಪಂಚದ ದೃಷ್ಟಿಯಲ್ಲಿಲ್ಲ ಎಂದು ಅವರು ಭಾವಿಸಿದರು. ಅವರು ಮರುಜನ್ಮ ಪಡೆದಂತೆ ಅವರಿಗೆ ತೋರ್ತು. ಅಸಾಧ್ಯವಾದ ಪ್ರತಿಕೂಲಗಳ ವಿರುದ್ಧ ಹೋರಾಡಿ ಅಂತಿಮವಾಗಿ ತಮ್ಮ ಊರಿಗೆ ಮರಳಿದವರ ಕುಟುಂಬಗಳು ಇಡೀ ಜಗತ್ತನ್ನು ಬೆರಗುಗೊಳಿಸಿದವು. ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಎಂದು ಭಾವಿಸಿದವರ ಈ ಸತ್ಯಕತೆ ಎಲ್ಲರನ್ನೂ ಕಲಕಿತು. 1958ರಲ್ಲಿ ಲಾಸ್ಟ್ ಇನ್ ದಿ ಇಕೋ, The 9-year Survival of the Flight NC-16002 ಪುಸ್ತಕದಲ್ಲಿ ಲೇಖಕ ಜೇಮ್ಸ್ ಬೆಡ್ವಿನ್ ಮರಳಿ ಬಂದವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಅವರ ಕಥೆಯು ಮಾನವ ಧೈರ್ಯ, ಅಚಲವಾದ ನೈತಿಕತೆ, ಕಷ್ಟಕರ ಸಂದರ್ಭಗಳಲ್ಲಿಯೂ ಬದುಕಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವ ಸಾಮರ್ಥ್ಯ ಮತ್ತು ಬದುಕುವ ಇಚ್ಛೆಯನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯವು ಯಾವುದೇ ಸಮಯದಲ್ಲಿ ಒಳ್ಳೆಯದನ್ನು ಮಾಡಬಹುದು ಎಂದು ತೋರಿಸುತ್ತದೆ. ನೀವು ವಿಡಿಯೋವನ್ನು ಇಷ್ಟಪಟ್ಟರೆ ಅದನ್ನು ಲೈಕ್ ಮಾಡಿ ಮತ್ತು ಹಂಚಿಕೊಳ್ಳಿ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಚಂದಾದಾರರಾಗದಿದ್ದರೆ ಈಗಲೇ ಚಂದಾದಾರರಾಗಿ ಮತ್ತು ಅದರ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇವೆ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.